ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾವು ಟ್ರೇಡರ್ಸ್ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸೊ ನನ್ನ ಮುಂದಿನ ಟ್ರೇಡಿಂಗ್ ವ್ಯೂ ಸೆಟ್ಟಿಂಗ್ಸ್ ಬಂದು ಶಾರ್ಟ್ ಪೊಸಿಷನ್ ಮತ್ತು ಲಾಂಗ್ ಪೊಸಿಷನ್ನ ನೀವು ನೋಡಿರ್ತೀರ ಯೂಟ್ಯೂಬಲ್ಲೆಲ್ಲ. ಬೇರೆ ಬೇರೆಯವರು ಲೈವ್ ಮಾಡಬೇಕಾದ್ರೆ ಬೇರೆಯವ್ರ ವೀಡಿಯೋಸ್ಗಳಲ್ಲಿ ಸುಮ್ಮನೆ ಒಂದು ಹಾಕ್ತಾ ಇರ್ತಾರೆ. ಯಾವ ಥರ ಅಂತಂದರೆ ಹಿಂಗೆ ಸುಮ್ಮನೆ ಗಿಡ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ, ನಿಮಗೆ ಗೊತ್ತಾಗ್ತಿರಕ್ಕಿಲ್ಲ. ಸೊ ಇದು ಎಲ್ಲಿ ಬರುತ್ತೆ, ಇದನ್ನು ಹೆಂಗೆ ಹಾಕೋದು, ಈ ಸೆಟ್ಟಿಂಗ್ಸ್ ಹೆಂಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಸೊ ಇದ್ರ ಆ್ಯಸ್ ಆಫ್ ಟುಡೇ 2026 19/4 ಇವಾಗ ಸಾಟರ್ಡೇ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತು ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ಕ್ಲೋಸ್ ಆಗಿದೆ ನಿನ್ನೆ ಫ್ರೈಡೇ ಮಾರ್ಕೆಟು 18ನೇ ತಾರೀಕು. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು 18ನೇ ತಾರೀಕು 1:39 ಮುಗಿದೋಗಿದೆ ಇಂಡಿಯನ್ ಟೈಮಿಂಗ್ಸ್ ಲೆಕ್ಕದಲ್ಲಿ. XAU USD ನೆಕ್ಸ್ಟ್ ವರ್ಸಸ್ ಡಾಲರ್ ಪ್ರೈಸ್ದು. ಇದಕ್ಕೆ ನಾನು ಇವಾಗ ಶಾರ್ಟ್ ಪೊಸಿಷನ್ ಮತ್ತು ಲಾಂಗ್ ಪೊಸಿಷನ್ ಹಾಕೋದು ಹೆಂಗೆ ಅದನ್ನು ಚಿಕ್ಕದಾಗಿ ಹೇಳ್ಕೊಡ್ತೀನಿ. ಈಗ ನಿಮಗೆ ಚಿಕ್ಕದಾಗಿ ಇಲ್ಲೊಂದು ಸಪೋರ್ಟ್ ಕಾಣಿಸ್ತಾ ಇರ್ಬೋದು, ಈ ಥರ. ಇದನ್ನು ನೀವು ಈ ಥರ ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೀರ ಅಂದ್ಕೊಳ್ಳಿ. ಸೊ ಈ ರೆಕ್ಟ್ಯಾಂಗಲ್ ಸಿಂಬಲ್ಲು ನಿಮ್ಗೆ ಇಲ್ಲಿ ಸಿಗುತ್ತೆ. ಇದನ್ನು ನಿಮಗೆ ಯಾವ್ದ್ಯಾವ್ದು ಬೇಕು ಅದನ್ನು ನೀವು ಈ ಥರ ಸ್ಟಾರ್ ಮಾಡಿಕೊಂಡ್ರೆ ಅದು ಎಲ್ಲ ಈ ಥರ ಬಂದು ನಿಂತ್ಕೊಳ್ಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೆಗೆದ್ರೆ ಇಲ್ಲೋ ಐತಿಗ ಅದು. ಓಕೆ, ಸೊ ರೆಕ್ಟ್ಯಾಂಗಲ್ ಸಿಂಬಲ್ನ ಹಾಕ್ಕೊಂಡು ಇದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದರೆ ಅದು ಯಾವ ಸ್ಟೈಲ್ ಬೇಕು, ಯಾವ ಕಲರ್ ಬೇಕು, ಒಳಗಡೆ ಹೆಂಗಿರುತ್ತೆ, ಅದನ್ನೇನು ಬಾರ್ಡ್ರ್ ಯಾವ ಸೈಜ್ ಬಾರ್ಡ್ರ್ ಯಾವ ಕಲರ್ ಇರಬೇಕು ನೋಡಿ. ಈಗ ಬಾರ್ಡ್ರ್ ಚೇಂಜ್ ಆಯಿತು, ಬಾರ್ಡ್ರ್ ವಿಡ್ತ್ ಹೆಂಗೆ ಬರುತ್ತೆ ನೋಡಿ, ಬಾರ್ಡ್ರ್ ವಿಡ್ತ್ ಬಂತು. ಒಂದ್ಸಲ ಜೂಮ್ ಮಾಡ್ತೀನಿ ಈಗ. ಓಕೆ, ಈ ಥರ. ಓಕೆ, ನೆಕ್ಸ್ಟ್ ಮಿಡ್ಲ್ ಲೈನ್ ಇದೆಯಲ್ಲ, ಇದು ಮಿಡ್. ಈಗ ನಾವೇನು ರೆಕ್ಟ್ಯಾಂಗಲ್ ಹಾಕೊಂಡಿದ್ರಿ ಅದ್ರ ಮಿಡ್ಲ್ ಎಕ್ಸಾಕ್ಟಾಗಿ ಇಲ್ಲಿ ಬರುತ್ತೆ ಅಂತ. ಆ ಮಿಡ್ಲ್ ಕಲರ್ ಚೇಂಜ್ ಮಾಡಬೇಕಂದ್ರೆ ಆ ಮಿಡಲ್ ಕಲರ್ ಚೇಂಜ್ ಆಯಿತು. ನೀವು ನೋಡ್ತಾ ಇರ್ಬೋದು, ಈಗ ಕಾಣಿಸ್ತಿದೆ ಯೆಲ್ಲೋ ಕಲರಲ್ಲಿ. ಓಕೆ, ಸೊ ಈ ಥರ ನೀವು ಒಂದು ಸಪೋರ್ಟ್ ಏರಿಯಾನ ಮಾರ್ಕ್ ಮಾಡ್ಕೊಂಡಿರ್ತೀರ. ಸೊ ನೀವು ಇದನ್ನು ಮತ್ತೆ ಇಲ್ಲಿಗ 1 ಅವರಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಕಾಣಿಸ್ತಿದೆ ಈಗ 1 ಅವರು. ಸೊ ನೆಕ್ಸ್ಟು ಅಲ್ಲಿಂದ ನೀವು 3 ಮಿನಿಟ್ಸಿಗೆ ಸ್ವಿಚ್ ಮಾಡ್ತೀರಾ. 3 ಮಿನಿಟ್ಸಿಗೆ ಸ್ವಿಚ್ ಮಾಡಿ ಎಲ್ಲಿದೆ ನಿಮ್ಮದು ಅಲ್ಲನ್ನ ಹುಡ್ಕೊಂಡು ಹೋಗ್ಬೇಕು ಅದನ್ನ. ಓಕೆ, ಇಲ್ಲಿ ನಾವು ಮಾರ್ಕ್ ಮಾಡಿದ್ವಿ. ಸೊ ನೀವೇನು ಮಾಡ್ತೀರಾ ನೆಕ್ಸ್ಟು, ಇದು ಎಲ್ಲ ಮುಗಿದೋಗಿರೋ ಕತೆ ಮುಗಿದೋದ್ಮೇಲೆ ಹೇಳೋಕ್ಕೆ ಚೆಂದ ಎಲ್ಲರಿಗೂ. ಓಕೆ, ಕತೆ ಮುಂಚೆನೇ ಹೇಳ್ತೀವಲ್ವಾ, ಅದು ರಿಯಲ್. ಸೊ ಇದು ನಾನು ಪ್ರೀಮಿಯಂ ಮೋಷನ್ ಥರದಿಂದ ಇದರಲ್ಲಿ ನಮಗೆ ಎಲ್ಲಿ ಬೇಕಲ್ಲಿಗೆ ಕಟ್ ಮಾಡ್ಬೋದು. ಈಗ ನೀವೇನು ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಟ್ ಮಾಡಿದ್ದೀನಿ. ಇವಾಗ ಏನಾಗಿತ್ತು ನಿಮ್ಮ ಲೆಕ್ಕದಲ್ಲಿ, ಇವಾಗ ಮಾರ್ಕೆಟ್ ಇಲ್ಲಿ 1 2 3 ಮಲ್ಟಿಪಲ್ ಸಪೋರ್ಟ್ ತಗೊಂಡಿತ್ತು. ಸೊ ಇಲ್ಲಿ ನಿಮಗೆ ಅನಿಸುತ್ತೆ ಇಲ್ಲಿಂದ ಮತ್ತೆ ಲಾಂಗ್ ಹೋಗಬಹುದು ಅಂತ. ಸೊ ಅವಾಗ ನೀವೇನು ಮಾಡಬೇಕು, ಆ ಥರದ್ದು ಲಾಂಗ್ ಪೊಸಿಷನ್ ಮತ್ತು ಶಾರ್ಟ್ ಪೊಸಿಷನ್ ಹಾಕೋದಕ್ಕೆ ಇಲ್ಲಿ ಲಾಂಗ್ ಪೊಸಿಷನ್ ಮತ್ತು ಶಾರ್ಟ್ ಪೊಸಿಷನ್ ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. ಇದು ಅಪ್ಡೇಟೆಡ್ ಟ್ರೇಡಿಂಗ್ ವ್ಯೂ ಆ್ಯಪು. ಸೊ ಇಲ್ಲಿ ಈ ಥರ LS ಅಂತ ಇದೆ. ಮುಂಚೆ ಬೇರೆ ಥರ ಇರ್ತಿತ್ತು, ಈ ಥರ ಆ್ಯರೋ ಮಾರ್ಕ್ ಇರ್ತಿತ್ತು, ಈ ಥರ ಲೈನ್ ಇರ್ತಿತ್ತು, ಈ ಥರ. ಸೊ ಇಲ್ಲಿ ಲಾಂಗ್ ಪೊಸಿಷನ್ನ ತಗೊಬಂದು ಇಲ್ಲಿ ಇಡ್ತೀರ. ಇಲ್ಲಿ ಇಟ್ಟು ನೀವು ಇದರಲ್ಲಿ ಇಲ್ಲೇ ತೋರಿಸ್ಬಿಡುತ್ತೆ ಎಷ್ಟು ರಿವಾರ್ಡ್ ರೇಷಿಯೋ ಎಷ್ಟು. 1:2 1.2 ಇದು 1:2 ಅಲ್ಲ, 1:2 ಅಂದರೆ ಇಷ್ಟು ಮೂಮೆಂಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇಷ್ಟು ಮೂಮೆಂಟ್ ಆಗಬೇಕು. ಯಾಕೆಂದರೆ ಇಲ್ಲಿ $13 ರಿಸ್ಕ್ನ ಕೊಟ್ಟಾಗ ಇಲ್ಲಿ $27 ಪ್ರಾಫಿಟ್ ಆಗಬೇಕಂದ್ರೆ ಅಲ್ಲಿಗೆ 2 ರಿಸ್ಕ್ ಅಂತ ಅರ್ಥ. ಅಂದರೆ $100 ಹಾಕಿದರೆ $200 ಲಾಭದವರೆಗೂ ವೆಯ್ಟ್ ಮಾಡ್ಬೋದು. ಸೊ ನೀವು ಇಲ್ಲಿ ಫಸ್ಟ್ ಹೈನ ನೀವು ಜಸ್ಟ್ ಈ ಹೈಗೂ ಒಂದೊಂದ್ಸತಿ ರೀಚ್ ಆಗುತ್ತೆ, ರೀಚ್ ಆಗೋದಿಲ್ಲ. ಸೊ ಬಿಲೋ ಇದು ಫಸ್ಟ್ ಟಾರ್ಗೆಟ್ ಇಟ್ಕೊಂಡಿರ್ತೀರ ಅಂದ್ಕೊಂಡ್ರೆ. ಸೊ ಇದ್ರದ್ದು ಕೆಳಗಡೆ ಒಂದಿಷ್ಟು ಲಿಕ್ವಿಡಿಟಿ ಸ್ವಿಪ್ ಮಾಡೋಗೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, $7 ರಿಸ್ಕ್ ತಗೊಂಡ್ರೆ ಒಂದು $10 to $15 ಪ್ರಾಫಿಟ್ನ ನಾನು ಟ್ರೈ ಮಾಡ್ತೀನಿ. ಸೊ ಈಗ ಇಟ್ಕೊಂಡಿದ್ದೀರಾ, ಸಪೋರ್ಟ್ ಲೈನ್ ಹಾಕ್ಕೊಂಡಿದ್ದೀರಾ. ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸ್ಟ್ರಾಟರ್ಜಿ, EMA RSI ಆ ಥರ ಸ್ಟ್ರಾಟರ್ಜಿ ಅಲ್ಲ, ಜಸ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸ್ಟ್ರಾಟರ್ಜಿ ಪ್ರೈಸ್ ಆಕ್ಷನ್ ಲೆಕ್ಕದಲ್ಲಿ. ಸೊ ಈಗ ನಾನು ಇದನ್ನ ಪ್ಲೇ ಮಾಡ್ತೀನಿ. ಇಲ್ಲಿವರೆಗೂ ಬಂದಿತ್ತು,
ಈಗ ನೀವು ಇಲ್ಲಿ ಎಂಟ್ರಿ ಆಗಿದ್ದೀರಾ 3 ಮಿನಿಟ್ಸಲ್ಲಿ. ಸೊ 1 ಮಿನಿಟ್ಸ್ ಸ್ವಿಚ್ ಮಾಡ್ತೀರಾ. ಸ್ವಿಚ್ ಮಾಡಿ ಈಗ ಇದು ನಿಮಗೆ ಯಾವ ಥರ ಮೂಮೆಂಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಇಲ್ಲೊಂದು ಜಸ್ಟ್ 3 crores ಅಂತ ಹೇಳ್ತಾರೆ ಈ ಕ್ಯಾಂಡಲ್ಗಳನ್ನ. ಸೊ ಅದನ್ನ ನೀವು ಕ್ಯಾಂಡಲ್ ಸ್ಟಿಕ್ ಸ್ಟಾರ್ ಪ್ಯಾಟರ್ನ್ಗಳನ್ನ ಕಲಿಬೇಕು, ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಂದರೆ ಏನು, 3 ಕ್ಯಾಂಡಲ್ ಕಂಟಿನ್ಯೂಸ್ ಬಂದರೆ ಏನಾಗುತ್ತೆ. ಸೊ ಇದು ಬಂದು ನಿಮಗೆ ಲಾಂಗ್ ಪೊಸಿಷನ್ಗೆ ಹಾಕೋದು. ಸೊ ಯೂಟ್ಯೂಬಲ್ಲಿ ಕೆಲವರು ತೋರಿಸ್ತಿರ್ತಾರೆ, ನಿಮಗೆ ಗೊತ್ತಾಗ್ತಿರಕ್ಕಲ್ಲ, ಅದನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಓಕೆ, ಸೊ ಈಗ ನಾನು ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ರೀಚ್ ಆಯಿತು. ಇದು ಮುಗಿದೋಗಿದೆ ಅಂತ ತೋರಿಸ್ತಾ ಇರೋದಲ್ಲ, ಚಾರ್ಟ್ ಸೆಟ್ಟಿಂಗ್ ಮಾಡೋದು ಹೆಂಗೆ ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ ಅಷ್ಟೇ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಪ್ಲಸ್ ಚಾರ್ಟ್ ಸೆಟ್ಟಿಂಗ್ ಯಾವ ಥರ ಇರುತ್ತೆ ಅಂತ. ಓಕೆ, ಈಗ ಇದನ್ನ ನಾನು ತೆಗಿತೀನಿ. ಲೀವ್ ರೀಸೆಟ್ ಮಾಡಿದೆ, ಚಾರ್ಟ್ ಬಂದು ಅಲ್ಲಿಗೆ ಕೂತ್ಕೊಳ್ಳುತ್ತೆ. ಹೇಗೆ ನಾನು 1 ಅವರ್ಗೆ ಹೋಗ್ತೀನಿ. ನೆಕ್ಸ್ಟ್ ಎಲ್ಲಾದ್ರೂ ಒಂದು ರೆಸಿಸ್ಟೆನ್ಸ್ ಜಾಗದಲ್ಲಿ ಇನ್ನೊಂದು ಹಾಕ್ತೀನಿ. ಸೊ ಇಲ್ಲಿ ಮತ್ತೆ ರೆಕ್ಟ್ಯಾಂಗಲ್ ತಗೊಂಡೆ. ಸೊ ಇಲ್ಲೊಂದು ಹೈ ಮಾಡಿತ್ತು ಮಾರ್ಕೆಟು, ಇಲ್ಲಿ 2 3 4 ಹೈ ಮಾಡಿದೆ. ಇಲ್ಲಿಂದ ಹಿಂಗೆ ಹಾಕಿ ಓಕೆ ಡಬಲ್ ಕ್ಲಿಕ್ ಮಾಡಿ, ಇದು ರೆಸಿಸ್ಟೆನ್ಸ್ ಝೋನ್ ಆಗಿರೋದ್ರಿಂದ ಅದ್ರ ಕಲರ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ನಾನು ಅನ್ಕೊತಿದ್ದೀನಿ. ಅದ್ರ ಬ್ಯಾಕ್ಗ್ರೌಂಡ್ ಕಲರು ಎಲ್ಲದು ನಾನೀಗ ಚೇಂಜ್ ಮಾಡಿದ್ದೀನಿ. ಸೊ ನಾನೀಗ ಇಲ್ಲಿಗೆ ಬಂದು ಮತ್ತೆ ಕಟ್ ಮಾಡಾಕ್ತೀನಿ. ಓಕೆ, ರೆಸಿಸ್ಟೆನ್ಸ್ ಝೋನ್ ಇಲ್ಲಿತ್ತು, ಮುಂದಿನವರೆಗೂ ಇದೆ. ನನಗೆ ಇವಾಗ ನಿಮ್ಗೆ ಹೇಳ್ಕೊಡೋಕ್ಕೆ ಇಷ್ಟೇ ತಗೊಳ್ಳೋದು ಸಾಕು. 1 2 3 ಝೋನ್ ಇದೆ. ನೆಕ್ಸ್ಟ್ 3 ಮಿನಿಟ್ಸಿಗೆ ಸ್ವಿಚ್ ಮಾಡ್ತೀರಾ. ಅಗೇನ್ ರೀಸೆಟ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ನೀವು ಅಗೇನ್ ಇಲ್ಲಿ ಹೋಗಿ ಶಾರ್ಟ್ ಪೊಸಿಷನ್ನ ತೊಗೊಂಡ್ರೆ, ಶಾರ್ಟ್ ಪೊಸಿಷನ್ ತೊಗೊಬಂದು ಹಿಂಗಿಟ್ರೆ ಇಲ್ಲಿಂದ ಮೇಲ್ಗಡೆಗೆ ಏನು ಹೋಗುತ್ತೆ ಅದು ನಿಮ್ಮದು SL ಆಗಿರ್ತದೆ. ಅಲ್ಲಿಂದ ಕೆಳಗಡೆಗೆ ಏನು ಬರುತ್ತೆ ಅದು ನಿಮ್ಮ ಪ್ರಾಫಿಟ್ ಆಗಿರ್ತದೆ. ಇದನ್ನೆಲ್ಲ ನೀವು ಕಲ್ತ ಮೇಲೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಜಸ್ಟ್ ನಾನು ಸೆಟ್ಟಿಂಗ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಓನ್ಲಿ ಫಾರ್ ಬಿಗಿನರ್ಸ್. ಯಾರಾದರೂ ಇವೆಲ್ಲ ನೀವು ಹೇಳ್ಕೊಡ್ತಾನೆ ಯಾರಿಗೂ ಗೊತ್ತಿರಲ್ವ ಅಂತ ಕೆಲವರು ಅನ್ಕೋಬೋದು, ಕೆಲವರಿಗೆ ಅದು ಗೊತ್ತಿರಲ್ಲ. ಯಾಕೆಂದ್ರೆ ನಾನು ಬಿಗಿನರಲ್ಲಿ ಕಲಿಬೇಕಾದ್ರೆ ಇದು ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸೊ ಇದನ್ನು ಸಿಂಪಲ್ಲಾಗಿ ಹೊಸಬರಿಗೆ ಹೇಳ್ಕೊಡ್ತಾ ಇರೋದು ನಾನಿದು. ಎಕ್ಸ್ಪರ್ಟ್ಗಳಿದ್ರೆ ವಿಡಿಯೋ ಏನೂ ನೋಡೋ ಅವಶ್ಯಕತೆ ಏನಿಲ್ಲ. ಎಕ್ಸ್ಪರ್ಟ್ಗಳಲ್ಲ ಇದೆಲ್ಲ, ಓನ್ಲಿ ಫಾರ್ ಬಿಗಿನರ್ಸ್. ನೆಕ್ಸ್ಟ್ ನಾನು ಈ ಥರ ಪ್ಲೇ ಮಾಡ್ತೀನಿ. ಸ್ಪೈಕ್ ಹೊಡೀತು ಅಷ್ಟೇ. ರಿಜೆಕ್ಷನ್ ಝೋನಿಗೆ ಬಂದಿತ್ತು ಸ್ಮಾಲರ್ ಟೈಮ್ ಫ್ರೇಮಲ್ಲಿ. 1 ಅವರ್ ಟೈಮ್ ಫ್ರೇಮಲ್ಲಿ ಇಲ್ಲಿತ್ತು. ಜಸ್ಟ್ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಮಾಡಿತ್ತು. ಓಕೆ, ಸ್ಮಾಲರ್ ಟೈಮ್ ಫ್ರೇಮಲ್ಲಿ ನಮ್ಮದು ಝೋನ್ ಇದ್ದಿದ್ದು ಇಲ್ಲೇನೆ. ಸೊ ಲಿಕ್ವಿಡಿಟಿನ ಜಸ್ಟ್ ಇಲ್ಲಿ ಸ್ವೀಪ್ ಮಾಡಿ, ಇಲ್ಲಿ ಬಾಟಮಲ್ಲಿ ಯಾರು ಬೈಯರ್ಸ್ ಇದ್ದರು, ಇದು ಪ್ರೈಸ್ ಆಕ್ಷನಲ್ಲಿ ಸೈಕಾಲಜಿ ವರ್ಕ್ ಆಗುತ್ತೆ. ಇಲ್ಲಿ ಬಾಟಮಲ್ಲಿ ಇಲ್ಲಿ ಯಾರು ಬೈಯರ್ಸ್ ಇದ್ದರು ಆ ಬೈಯರ್ಸ್ನ ಕೂಡ ಇಲ್ಲಿ ಎಕ್ಸಿಟ್ ಮಾಡಿರುತ್ತೆ. ನೆಕ್ಸ್ಟು ಮಾರ್ಕೆಟ್ ಇಲ್ಲಿಂದ ಪಾಸಿಟಿವ್ ಮೂಮೆಂಟ್ ಆಗಿರುತ್ತೆ. ನೆಕ್ಸ್ಟು ನೀವಾಗಲೇ ನೋಡಿರ್ಬೋದು, ಚಾರ್ಟಲ್ಲಿ ಕಾಣಿಸುತ್ತೆ. ಸೊ 2 ಕಡೆ ಲಿಕ್ವಿಡಿಟಿ ಹಂಟ್ ಮಾಡಿ ಮಾರ್ಕೆಟ್ ಮೇಲೆ ಹೋಗಿರುತ್ತೆ. ಇದರಲ್ಲಿ ಇಲ್ಲಿ ದೊಡ್ಡ ವಿಕ್ಗಳಾಗಿದ್ದಾವೆ. ಬಿಕಾಸ್ ಈ ಟೈಮಲ್ಲಿ ಗೋಲ್ಡ್ ಕ್ರ್ಯಾಶ್ ಆಗಿತ್ತು. ಹಂಗಾಗಿ ಒಂದೊಂದು ಕ್ಯಾಂಡಲ್ಲು ಇಷ್ಟಿಷ್ಟು ಟ್ರಾವೆಲ್ ಮಾಡಿದೆ. ಇಟ್ಸ್ ನಾಟ್ ಈಸಿ. ಆರ್ಡಿನರಿ ಮ್ಯಾನ್ಗಳು ಇಲ್ಲಿ ಟ್ರೇಡ್ ಮಾಡೋದು ಕಷ್ಟ. ರಿಟೇಲರ್ಸ್ ಅಬ್ಬಾ 3 ನಿಮಿಷಕ್ಕೆ 42 ಪಾಯಿಂಟ್ಸ್. ಈ ಥರ ಲೋ ಮತ್ತು ಲಾಂಗ್ ಪೊಸಿಷನ್ ಮತ್ತು ಶಾರ್ಟ್ ಪೊಸಿಷನ್ನ ಹಾಕೋದು ಟ್ರೇಡಿಂಗ್ ವ್ಯೂನಲ್ಲಿ ಈ ಥರ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೆಟ್ಟಿಂಗ್ಸ್ ಜೊತೆಗೆ ಬರ್ತೀನಿ. ಏನಿದ್ರು ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
ಧನ್ಯವಾದಗಳು.